ಗೊಂದಲ ಮತ್ತು ಆಕ್ಷೇಪಗಳ ನಡುವೆನೇ ಇವತ್ತು ರಾಜ್ಯಾದ್ಯಂತ ಮೊದಲ ದಿನದ ಜಾತಿ ಗಣತಿಯ ಸಮೀಕ್ಷೆ ನಡೆದಿದೆ. ಜಾತಿ ಗಣತಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಗಣತಿ ಶುರುವಾಗಲ್ಲ, ಇನ್ನೆರಡು ಮೂರು ದಿವಸ ಡಿಲೇ ಆಗುತ್ತೆ. ಗಣತಿಗೆ ವಿರೋಧಿಸ್ತಾ ಇರೋದು ತಪ್ಪು ಕಲ್ಪನೆಯಿಂದಿರಬಹುದು ಅಂತ ಹೇಳಿದ್ದಾರೆ. ಗೊಂದಲ ಇರೋರು ನಮ್ಮ ಬಳಿ ಬನ್ನಿ, ನಾವು ಸ್ಪಷ್ಟನೆಯನ್ನು ಕೊಡ್ತೀವಿ. ಈ ಗಣತಿಯಿಂದ ಯಾರಿಗೂ ಕೂಡ ನಾವು ತೊಂದರೆ ಕೊಡ್ತಾ ಇಲ್ಲ, ಸಮೀಕ್ಷೆ ಮುಂದಕ್ಕೆ ಹಾಕುವಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಶುರು ಆಗಿದೆ, ನಮಗೆ ನಮ್ಮ ಟಾರ್ಗೆಟನ್ನು ಮುಟ್ಲಿಕ್ಕೆ ಆಗದಿದ್ದರೆ ನಾವು ಅದಕ್ಕೆ ಏನು ಪರಿಹಾರ ಹುಡುಕಬೇಕು ಅಂತ ಮಾಡಿಕೊಂಡು ನಾವೆಲ್ಲ ಅದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡಿದ್ದೀವಿ. ಬಟ್ ಇವತ್ತು 15 ದಿವಸದ ನಂತರ ಏನಾಗ್ತದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆ ನಿಮಗೆ ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ. ಅದು ಈ ಪೊಲಿಟಿಕಲ್ ಲೀಡರ್ಸು ಆ ಥರ ಕೇಳ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಲ್ಲ, ಅದು ಯಾಕೆ ಕೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಹಾಕಬೇಕು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ.